ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಅಪ್ಪು ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಸೀರೆ ವಿತರಣೆ ಹಾಗೂ ಅಪ್ಪು ಅವರು ತುಂಬಾ ಇಷ್ಟಪಡ್ತಿದ್ದಂತಹ ಬಿರಿಯಾನಿ ವಿತರಣೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿರುವಂತಹ ಪ್ರಶಾಂತ್ ಅವರ ಕನಸು ಇವತ್ತು ನನ್ಸಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕದ್ರೇನಹಳ್ಳಿಯ ಒಂದು ವಾರ್ಡ್ ನಲ್ಲಿ ಅಪ್ಪು ಅವರ ಅಭಿಮಾನಿಗಳಿಂದ ಒಂದು ಅಪ್ಪು ಅವರ ಮಹಿಳಾ ಅಭಿಮಾನಿಗಳಿಗೆ ಸೀರೆಯ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಅದರೊಟ್ಟಿಗೆ ಐ ಲವ್ ಯು ಅಪ್ಪು ಅನ್ನುವಂತಹ ಒಂದು ಲೈಟ್ ಉದ್ಘಾಟನೆಯನ್ನ ಅಪ್ಪು ಅವರ ಅಕ್ಕ ಆಗಿರುವಂತಹ ಪೂರ್ಣಿಮಾ ಅವರು ಉದ್ಘಾಟನೆ ಮಾಡಿದ್ರು. ಅದೇ ರೀತಿ ಅಪ್ಪು ಅವರ ಸ್ಟ್ಯಾಚ್ಯೂಗೂ ಕೂಡ ಅಪ್ಪು ಅವ್ರಿಗೆ ಮಾಲಾರ್ಪಣೆಯನ್ನ ಮಾಡಿ ಅಪ್ಪು ಅವರ ಅಭಿಮಾನಿಗಳ ಜೊತೆ ಅಪ್ಪು ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ರು. ಸೊ ಈಗಾಗಲೇ ಸಾಕಷ್ಟು ಅಪ್ಪು ಅವರ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಅಪ್ಪು ಅವರ ಇಷ್ಟಪಟ್ಟು ತಿಂತಿದ್ದಂತಹ ಬಿರಿಯಾನಿಯ ಒಂದು ರುಚಿಯನ್ನ ಕಂಡು ಬಿರಿಯಾನಿಯನ್ನ ತಿಂದು ಅದಾದ ನಂತರ ಅಪ್ಪು ಅವರ ಅಪ್ಪಟ ಅಭಿಮಾನಿಗಳಾಗಿರುವಂತಹ ಪ್ರಶಾಂತ್ ಅವರು ಅಪ್ಪು ಅವರ ಮಹಿಳಾ ಅಭಿಮಾನಿಗಳಿಗೆ ಸೀರೆಯ ವಿತರಣೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನ ನೋಡುವುದು ಪ್ರಶಾಂತ್ ಅವರು ಅಪ್ಪು ಅವರ ಮಹಿಳಾ ಅಭಿಮಾನಿಗಳೆಲ್ಲರಿಗೂ ಕೂಡ ಈಗಾಗಲೇ ಒಂದು ಸೀರೆಯ ವಿತರಣೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನು ಕೂಡ ಅಪ್ಪು ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೆರವೇರಿಸಿದ್ರು. ಪ್ರಶಾಂತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗೋಣ. ಹೀಗೆ ಹೇಳಿ, ಈಗ ಪ್ರತಿ ವರ್ಷನೂ ಕೂಡ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀರಾ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಯಾಕೆ ಒಂದು ಮಹಿಳಾ ಅಭಿಮಾನಿಗಳಿಗೆ ಸೀರೆಯನ್ನ ವಿತರಣೆ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಗೆ? ಸರ್, ಮಹಿಳೆಯರು ನಮ್ಮ ದೇಶದ ಒಂದು ಆದಿಶಕ್ತಿ, ಒಂದು ದೇವತೆಗೆ ಹೋಲಿಸ್ತಾರೆ. ಹಾಗಾಗಿ ಅವರಿಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೆಣ್ಣು ಮಕ್ಕಳಿಗೆ ಮುಖ್ಯ ಆದ್ಯತೆಯವ್ರನ್ನ ಕೊಡ್ತೀವಿ ನಾವು. ಪುನೀತ್ ಅವರು ಅಷ್ಟೇ, ಬಹಳ ಅವ್ರ ಹೆಣ್ಣು ಮಕ್ಕಳನ್ನ ಬಹಳ ಇಷ್ಟ ಅವ್ರಿಗೆ. ಅಂಧ ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗಲಿ ಬಹಳಷ್ಟು ಸಹಾಯ ಮಾಡಿದಾರೆ ಅವರು. ಹಾಗಾಗಿ ನಾವು ಅವ್ರ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ನಾವು 20 ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ಇದೇನು ಹೊಸ್ತೇನಲ್ಲ. ಆದ್ರೆ ಯಾರನ್ನ ಒಬ್ರು ನಮಗ್ ಬೇಕಲ್ಲ, ಇಲ್ಲಿ ಕುವೆಂಪು ಅವ್ರ ಪುತ್ಲಿ ಇಡಬೇಕು ಅಂತ ಅನ್ಕೊಂಡ್ವಿ. ನಮ್ಮ ಮಹೇಶ, ನರೇಂದ್ರ ಅವರೆಲ್ಲ ನಾವು ಮಾತಾಡ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಪುನೀತ್ ಅವ್ರು ಬೇಕು ಅಂತ. ಹಾಗಾಗಿ ಅವರ ಒಂದು ಸ್ಟ್ಯಾಚ್ಯೂನ ಇಲ್ಲಿ ಅನಾವರಣ ಮಾಡಿದೀವಿ. ಹಾಗೂ ಅದಕ್ಕೆ ಪುಣ್ಯಾತ್ಮನ ಮಂಟಪ ಅಂತ ಒಂದು ಮಾಡಿದೀವಿ. ಹೋದ ವರ್ಷ ಮಾಡಿದ್ವಿ. ಅದಾದ್ಮೇಲೆ ಇವತ್ತು ಒಂದು ನೇಮ್ ಬೋರ್ಡ್ ಮಾಡಿದೀವಿ, ನಾಮಫಲಕ, ಬೆಳಕಿನ ನಾಮಫಲಕ, ಐ ಲವ್ ಅಪ್ಪು ಅಂತ ಒಂದು ಮಾಡಿದೀವಿ. ಇದೇ ಕರ್ನಾಟಕದಲ್ಲಿ ಪ್ರಪ್ರಥಮ ನಾವೇ ಮಾಡಿರೋದು. ನಾನು ಮಾಡಿದೆ ಅಂತ ಹೆಮ್ಮೆಗೆ ಹೇಳ್ಕೊತಾ ಇಲ್ಲ, ಬಟ್ ನಾವು ಮಾಡಿದೀವಿ. ಇದೊಂದು ನನ್ನ ಒಂದು ಸ್ನೇಹಿತರ ಒಂದು ಶ್ರಮ ಇದು. ನಾನೊಬ್ಬನಿಗೆ ಏನು ಮಾಡೋಕ್ಕಾಗಲ್ಲ, ಒಂದು ಟೀಮ್ ವರ್ಕು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ನನ್ನ ಅರಿವಿನ ಗುರು ಬಂದು ಅಗ್ನಿಶೀಧರಣ್ಣ ಅವರು, ನನ್ನ ಜೀವನದ ಗುರು ಬಚ್ಚಣ್ಣಣ್ಣ ಅವರು, ನನ್ನ ಹೋರಾಟದ ಗುರು ವೆಂಕಟಸಾಮಣ್ಣನವರು. ಇವರನ್ನ ಪರಿಚಯ ಮಾಡಿಕೊಟ್ಟವರು ಇನ್ನೊಬ್ರು ಮಹನೀಯರು ನನ್ನ ಮೆಹಮೂದ್ ಅಣ್ಣನವರು. ಹಾಗೆ ನಮ್ಮ ರೋಷನ್ ಅವರು ಇದ್ದಾರೆ, ಯೂತ್ ವಿಂಗ್ ಅಲ್ಲಿ ಅಥ್ಲೆಟಿಕ್ ಅವರು ಸಹ. ಹಾಗೆ ನನ್ನ ಸ್ಥಳೀಯ ಎಲ್ಲರೂ ನಗರಸಭಾ ಸದಸ್ಯರು, ಎಲ್ ಶ್ರೀನಿವಾಸ್ ಆಗಿರ್ಬೋದು, ಬಸವರಾಜಣ್ಣ ಆಗಿರ್ಬೋದು, ಹನ್ಸರಣ್ಣ ಆಗಿರ್ಬೋದು, ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದೀನಿ. ಸುಡುವ ಬಿಸಿಲಲ್ಲೂ ಕೂಡ ಅಪ್ಪು ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿಗಾಗಿರೋದು, ಅಪ್ಪು ಅವರ ಬರ್ತ್ಡೇಗೆ ನಾವು ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳಾ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಆ ಮಹಿಳಾ ಅಭಿಮಾನಿಗಳ ಪ್ರೀತಿ ನಿಮ್ಮಿಂದ ಒಂದು ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಖಂಡಿತ. ಅವ್ರು ಅದಕ್ಕಾಗಿ ಅಷ್ಟೊತ್ತವರು ಕೂತಿದ್ದಾರೆ. ಎಂತ ಸುಡು ಬಿಸಿಲಿದೆ, ನನಗೂ ಹೊಟ್ಟೆ ಉರಿಯುತ್ತೆ, ಏನ್ ಮಾಡ್ಲಿ, ಎಲ್ಲಾನು ಒಂದು ನಾನು ನೋಡ್ಕೊಂಡು ಬರ್ಬೇಕಲ್ವಾ. ಈ ಮುಖಾಂತರ ಅವ್ರಿಗೆ ಕ್ಷಮೆಯನ್ನು ಕೇಳ್ತೀನಿ ಅಷ್ಟೇನೆ, ಟೈಮ್ ಆಗಿದ್ರೆ. ಥ್ಯಾಂಕ್ ಯು. ಎಷ್ಟು ಟೋಟಲ್ ಆಗಿ ಎಷ್ಟು ಜನಕ್ಕೆ ಸೀರೆ ವಿತರಣೆ ಮತ್ತು ಬಿರಿಯಾನಿ ವಿತರಣೆ? ನಾನು ಇನ್ನೊಂದು ಕೇಳ್ಪಟ್ಟೆ, ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ ರಾತ್ರಿ 11 ಗಂಟೆ ತನಕ ಕೂಡ ಬಿರಿಯಾನಿ ವಿತರಣೆ ಇರುತ್ತೆ ಅಂತ, ನಿಜಾನಾ ಅಂತ? ಹೌದು ಸರ್, 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದೀವಿ. ರಾತ್ರಿ 11ವರೆಗೂ ಆಗ್ಬೋದು, ಇಲ್ಲ 12 ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಇಡೀ ಪೂರ್ತಿ ಇವತ್ತಿನ ದಿನ ಪೂರ್ತಿ ಬಿರಿಯಾನಿ ಕೊಟ್ಟಿದ್ದೀವಿ. 1000 ಜನಕ್ಕೆ ಸೀರೆ ಕೊಟ್ಟಿದ್ದೀವಿ. ಇದ್ರ ಹಿಂದೆನೂ ಬ್ಲಾಂಕೆಟ್ಸ್ ಕೊಟ್ಟಿದ್ದೀವಿ ಚಳಿಗಾಲದಲ್ಲಿ. ಇದಕ್ಕೆ ಮುಂಚೆ ಬಹಳ ಜನ ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರ ಕೊಟ್ಟಿದ್ದೀವಿ, ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ದೀನಿ, ಅಂಗವಿಕಲ ವೀಲ್ ಚೇರ್ಸ್ ಕೊಟ್ಟಿದ್ದೀವಿ ಪುನೀತ್ ರಾವ್ ಹೆಸರಲ್ಲಿ. ಈ ತರ ಹಲವು ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಳ್ಳೊಳ್ಳೆ ಕೆಲಸಗಳು ಹಿಂಗೆ ಮುಂದುವರಿತಾ ಅಲ್ಲಿ, ಮತ್ತಷ್ಟು ನಿಮ್ಮ ಸೇವೆಯನ್ನು ಪಡ್ಕೊಳ್ಳುವಂತ ಭಾಗ್ಯ ನಮ್ಮ ಜನರಿಗೆ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರೂ ಒಳ್ಳೆದಾಗಲಿ. ನೋಡೋದಲ್ಲ, ಇದಾಗಿತ್ತು ಪ್ರಶಾಂತ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.